ಮಧ್ಯಾಹ್ನ 2 ಗಂಟೆವರೆಗೂ ಓಪನ್ ಇರುತ್ತೆ. ನಮ್ಮ ತಾಯಿಯಾಗ ಅವರ ತಾಯಿ ಇಬ್ರು ಹೋಗ್ತಾ ಇದ್ದಾರೆ. ಸಕರಾಯ ಪಟ್ಟಣದಲ್ಲಿರುವ ಶಕುನ ರಂಗನಾಥ ಸ್ವಾಮಿ ಅವರ ಮಾತೃಶ್ರೀ ಇಲ್ಲಿ ಕಾಯ್ದ ಕೂತಾರ ತಟ್ಟೆಗೆ. ಇದು ಗೋಪುರದ ಎಂಟ್ರೆನ್ಸು. ಅದ್ಭುತವಾದಂತ ಅನ್ನದಾನದ ಊಟ ಮುಗೀತು. ಪ್ರತಿ ಶನಿವಾರ ಅನ್ನದಾನ ಇರುತ್ತೆ. ಟಾರ್ ರೋಡ್, ಕಾಂಕ್ರೀಟ್ ರೋಡ್ ಏನೂ ಇಲ್ಲ, ಆಫ್ ರೋಡ್. ಒಂದೇ ಕಾರು ಒಂದು ಸೈಡ್ ಹೋಗ್ಬೋದು ಅಷ್ಟೇ. ಈ ಥರ ಇದೆ ಇಲ್ಲಿ ಸನ್ನಿವೇಶಗಳು. ಇನ್ನು ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಮುಂದೆ ನಾವು ದೇವಿರಮ್ಮ ದೇವಸ್ಥಾನಕ್ಕೆ ಪಯಣ ಬೆಳೆಸುತ್ತಿದ್ದೆ. ಪಯಣದ ನಡುವೆ ನಾವು ಬೆಟ್ಟ ಹತ್ತಿದ್ವಿ. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು. ಸಕರಾಯಪಟ್ಟಣ ಬೆಟ್ಟ, ಶಕುನ ರಂಗನಾಥ ಸ್ವಾಮಿ ಮೂಲ ಸ್ಥಳವನ್ನು ತೋರಿಸಿದ್ದೆ. ಈಗ ಆ ದೇವರು ಬೆಟ್ಟದ ಮೇಲಿಂದ ಕೆಳಗಡೆ ಇಳಿದು ಬಂದು ಇಲ್ಲಿ ನೆಲೆಸಿದ್ದಾರಂತೆ. ಏನಕ್ಕೆ ಅಂತ ಸಹ ಅದೇ ವಿಡಿಯೋದಲ್ಲಿ ಹೇಳಿದ್ವಿ ನೋಡಿ. ಈಗ ಕೆಳಗಡೆ ಹೋಗಿ ಕೆಳಗಡೆ ಇರುವಂಥ ದೇವಸ್ಥಾನವನ್ನು ತೋರಿಸ್ತೀವಿ, ನೋಡೋಣ. ಇದು ಗೋಪುರದ ಎಂಟ್ರೆನ್ಸು. ಕಾರ್ಯನಿರ್ವಹಿಸ್ತಿದ್ದಾರೆ, ಅದಕ್ಕೋಸ್ಕರ ಕ್ಲೋಸ್ ಮಾಡಿದ್ದಾರೆ. ಬೇಡ ಸರ್ ನಾಮ. ಹಿಂಭಾಗದ ಬದಿಯಿಂದ ಎಂಟ್ರಿ ಆಗಬೇಕಾಗುತ್ತೆ ವೀಕ್ಷಕರೇ. ಇದಾಗಿತ್ತು ಈಗಿನ ಸುದ್ದಿ. ನಮ್ಮ ತಾಯಿಯಾಗ ಅವರ ತಾಯಿ ಇಬ್ರು ಹೋಗ್ತಾ ಇದ್ದಾರೆ. ನೋಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪ್ರತಿ ಶನಿವಾರ ಅನ್ನದಾನ ಇರುತ್ತೆ. ಏನೇನೋ ಆಗ್ತಾರೆ ಕಣ. ಅಮ್ಮ ಮಾತೃಶ್ರೀ ಅವರು ತಟ್ಟೆಯನ್ನು ಬೆಳ್ಳಗೆ ಮಾಡೋಕ್ಕೆ ಸತತ ಪ್ರಯತ್ನವನ್ನು ಪಟ್ಟಿದ್ದರು. ಅವರ ಮಾತೃಶ್ರೀ ಇಲ್ಲಿ ಕಾಯ್ದ ಕೂತಾರ ತಟ್ಟೆಗೆ. ನೋಡೋಣ ಯಾವ ರೇಂಜಿಗೆ ತೊಳೆದಿದ್ದಾರೆ. ಸೋಪ್ ಹಾಕಿ ತಿಕ್ಕಿ ತೊಳೆದಿದ್ದಾರೆ. ನಮ್ಮ ಪಿತೃದೇವರವರು ಈಗ ತೊಳಿತಾ ಇದ್ದಾರೆ. ಗಾಯ್ಸ್, ಇಡ್ಲಿ ವಡೆ ತಿಂದ್ಬಿಟ್ಟಿದ್ದೀವಿ, ತಿನ್ನೋಕ್ಕಾಗಲ್ಲ, ಎಲ್ಲ ಲೈಟಾಗಿ ತೊಗೊತೀವಿ ಈಗ. ಎಲ್ಲರೂ ಒಂದರಲ್ಲಿ 3 ಜನ ತಿಂತೀವಿ. ಸ್ವಲ್ಪ ಸಾಕು ಸಾಕು 3 ಜನ ಸಾಕು. ಅದ್ಭುತವಾದಂಥ ಅನ್ನದಾನದ ಊಟ ಮುಗೀತು. ಇಲ್ಲಿ ತಟ್ಟೆ ಕೈ ಕಾಲು ತೊಳ್ಕೊಳ್ಳೋ ಅಂಥದ್ದೊಂದು ಜಾಗ, ಕೈ ಮತ್ತು ತಟ್ಟೆ ತೊಳೆಯುವಂಥ ಜಾಗ. ಪ್ರತಿ ಶನಿವಾರ ಊಟ ಇರುತ್ತೆ. ಬರುವಂಥ ಭಕ್ತಾದಿಗಳು ದಯವಿಟ್ಟು ಬನ್ನಿ. ಮಧ್ಯಾಹ್ನ 2 ಗಂಟೆವರೆಗೂ ಓಪನ್ ಇರುತ್ತೆ, ಮತ್ತು ಸಂಜೆ 5 ಗಂಟೆಯಿಂದ ಓಪನ್ನು. ಟೈಮಿಂಗ್ಸ್ ನೋಡ್ಕೊಂಡು ಬನ್ನಿ ದಯವಿಟ್ಟು. ಶನಿವಾರದ ಹೊತ್ತು ವಿಶೇಷ ಪೂಜೆ ಇರುತ್ತೆ. ಸಖತ್ ರಶ್ ಇರುತ್ತೆ ಸ್ವಲ್ಪ ಶನಿವಾರ. ಇವತ್ತು ನೋಡ್ಬೋದು ನೀವು ಇಲ್ಲಿ ಜನನ. ಸಕರಾಯ ಪಟ್ಟಣದಲ್ಲಿರುವ ಶಕುನ ರಂಗನಾಥ ಸ್ವಾಮಿ, ಇದನ್ನು ಮಧುಪುರಿ ನಗರ ಅಂತಲೂ ಸಹ ಅಂತಾರೆ. ಪ್ರಾಚೀನವಾದಂಥದ್ದು ದೇವಸ್ಥಾನ. ಇದನ್ನ ಇತಿಹಾಸ ಎಲ್ಲ ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು. ಭೋಜನ ಎಲ್ಲ ಆಯಿತು. ಭಾಗ್ಯಮ್ಮವರ 2 ಅನಿಸಿಕೆಗಳು. ಊಟ ಮುಗೀತು, ಪೂಜೆ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ ಈಗ. ಮನೆಗಲ್ಲ, ದೇವಿರಮ್ಮ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ದೇವಿರಮ್ಮ ಬೆಟ್ಟಗಲ್ಲ, ಬೆಟ್ಟದ ತಪ್ಪಲಿನಲ್ಲಿರುವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಏನೇನೋ ಹೇಳ್ತಾರೆ. ಇವ್ರು ತಗೊಂಡೋಗಿ ಸ್ಲಿಪ್ಪರ್ ಅಲ್ಲಿ ಬಿಟ್ಟು ಬಂದಿದ್ದಾರೆ. ಅವ್ರ ಮಗಳನ್ನ ಕಳ್ಸಿದ್ದಾರೆ ಪಾಪ, ಹೋಗಿ ಹಾಕಬಾ ಅಂತ. ಬರೀ ಇವೆ ಇವ್ರವು. ಈಗ ಹೊರಡ್ತಾ ಇದ್ದೀವಿ ವೀಕ್ಷಕರೇ. ಮತ್ತೆ ಇದರ ಇತಿಹಾಸನ ಇನ್ನೊಂದ್ಸತಿ ಬೇಕಾದ್ರೆ ಹೇಳ್ತೀನಿ ಕಾರಲ್ಲಿ, ನೋಡೋಣ. ಶಕುನ ರಂಗನಾಥ ಸ್ವಾಮಿ ದೇವರು ಏನಕ್ಕೆ ಮೂಲ ಸ್ಥಳವನ್ನು ಬಿಟ್ಟು ಕೆಳಗಡೆ ಸಕರಾಯಪಟ್ಟಣದಲ್ಲಿ ನೆಲೆಸಿದ್ರು ಅಂತಂದರೆ, ಅಲ್ಲಿ ಮೇಲೆ ಅವರ ಬಂಟನಾದ ಅಂದರೆ ಕ್ಷೇತ್ರಪಾಲಕನಾದ ಸರಪಳಿ ಕೆಂಚರಾಯ ಸ್ವಾಮಿ ಅವರು ನಾನ್ ವೆಜ್, ಅವರಿಗೆ ಕೋಳಿ ಮಾಂಸ ಅಂದರೆ ಕುರಿಗಳು ಬಲಿ ಜಾಸ್ತಿ ಕೇಳ್ತಾ ಇದ್ರು ಅವರು. ಹಂಗಾಗಿ ಇವರು ಶಕುನ ರಂಗನಾಥ ಸ್ವಾಮಿ ಅವರು ತುಂಬ ಮೈಲಿಗೆಯಿಂದ ಇದ್ದಂಥವ್ರು. ಅವ್ರಿಗೆ ಯಾವುದೇ ರೀತಿ ಈ ಥರ ರಕ್ತ ಇದು ಎಲ್ಲ ನೋಡೋಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಆ ಒಂದು ಕಾರಣದಿಂದ ನಾನು ಅಲ್ಲಿಂದ ಕೆಳಗಡೆ ಬರ್ತೀನಿ ಅಂತ 2 ಹೆಜ್ಜೆಗೆ ಕೆಳಗಡೆ ಬಂದಂತೆ ಈ ಒಂದು ಬೆಟ್ಟದಿಂದ. ಹಳೆ ವಿಡಿಯೋದಲ್ಲಿ ತೋರಿಸಿದೆ ಮೊದಲನೇ ಹೆಜ್ಜೆ, 2ನೇ ಹೆಜ್ಜೆ ಡೈರೆಕ್ಟ್ ದೇವಸ್ಥಾನದ ಹತ್ರ. ಈಗ ಮೂಲತಃ ದೇವಸ್ಥಾನ ಇದ್ದಿದ್ದು
ಚೆನ್ನಕೇಶ್ವರ ಸ್ವಾಮಿ ದೇವ್ರದು, ಸೌಮ್ಯ ಚೆನ್ನಕೇಶವ ದೇವ್ರು. ಅಲ್ಲಿ ಹೋಗಿ ಇವರು ಜಾಗ ಕೇಳಿರಂತೆ ರಂಗನಾಥ ಸ್ವಾಮಿ ಅವ್ರು, ನಾನು ನಿನ್ನ ಹತ್ರನೇ ಇರ್ತೀನಿ ಅಂತ. ಹಾಗಾಗಿ ಅವರು ಜಾಗ ಮಾಡ್ಕೊಟ್ರು. ಬಟ್ ಅದು ಬರ್ತಾ ಬರ್ತಾ ಏನಾಗೋಯ್ತು ಅಂದ್ರೆ ರಾಜನ್ ಕನ್ಸಲ್ಲಿ ಬಂದು ನನ್ಗೆ ಇದೊಂದು ಮೂಲ ಜಾಗವನ್ನ ಮಾಡ್ಕೊಡ್ಬೇಕು ನೀನು ಅಂತ ಕೇಳ್ಕೊಂಡು, ಆಗ ಚೆನ್ನಕೇಶ್ವರ ಸ್ವಾಮಿ ಅವರು ಬೇಲೂರಿಗೆ ಹೊರಟ್ರು. ಇವರು ಇಲ್ಲೇ ನೆಲೆಸಿದ್ರು. ಇದು ಇಲ್ಲಿನ ಒಂದು ಇತಿಹಾಸ. ಎಲ್ಲರೂ ದರ್ಶನವನ್ನ ಪಡೆದಿದ್ದಾರೆ. ದೇವರ ದರ್ಶನವನ್ನು ಪಡೆದು ನಾವು ಈಗ ದೇವಿರಮ್ಮನ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಪ್ರಯಾಣ ಬೆಳೆಸಿದ್ದಾರೆ. ಅಚ್ಚುಕಟ್ಟಾಗಿ ಪಾಯಸ, ಅನ್ನ ಸಾರು, ಅನ್ನ ಮಜ್ಜಿಗೆ, ಕೋಸಂಬರಿಯನ್ನ ಪಡೆದು ನೀರನ್ನ ಕುಡಿದು ಹೋಗ್ತಾ ಇದೀವಿ. ಇಲ್ಲಿ ಗುಡಿ ಬೆಟ್ಟದ ತಪ್ಪಲಿನಲ್ಲಿ ಇರುವಂತದ್ದು ಸರಪಳಿ ಕಂಚರಾಯ ಸ್ವಾಮಿ ದೇವಸ್ಥಾನ. ಇದೇ ಬೆಟ್ಟ ನಾವು ಲಾಸ್ಟ್ ಟೈಮ್ ಹತ್ತಿದ್ದು. ಮೇಲ್ಗಡೆ ಇರೋಂಥದ್ದು ಮೂಲತ ದೇವರು. ನೋಡ್ಬೋದು ನೀವು ಯಾವ ತರ ಇದೆ ಬೆಟ್ಟ. ಈ ಒಂದು ಶಿಖರವನ್ನ ಹತ್ತಿ ಇಳಿದಿದ್ವಿ ನಾವು ನಮ್ಮ ಶರತ್ ಅವ್ರ ಜೊತೆ. ಮತ್ತೊಮ್ಮೆ ಇಲ್ಲಿಗೆ ಬರುವಂತ ಭಾಗ್ಯ ಆಗಿದೆ ನಮ್ಗೆ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.